ವಾರ್ಷಿಕೋತ್ಸವ ಮತ್ತು ಕಟ್ಟಡದ ಉದ್ಘಾಟನೆಗೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ನಮ್ಮ ತಾಲೂಕು ನಿರ್ದೇಶಕರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರು ಅವರಿಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ನಿರ್ಣಯಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಇಲ್ಲಿ ನೆರೆದಿರುವಂಥ ನಮ್ಮ ಸರ್ವೇಶ್ ಸಾಹೇಬರು, ಆಮೇಲೆ ಕಿರಣ್, ಶ್ರೀರಾಮು, ಶಂಕರಪ್ಪ ಮತ್ತು ನಮ್ಮ ಮೆಂಬರು ರಮೇಶು, ರಾಘು ಇವರೆಲ್ಲರಿಗೂ ಎಲ್ಲರಿಗೂ ಒಂದು ಕಾರ್ಯಕ್ರಮಕ್ಕೆ ಒಂದು ಕಳೆ ನೀಡಿ ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮ ಒಂದು ಎಲ್ಲ ಇದಕ್ಕೆ ನಮ್ಮ ನಿರ್ದೇಶಕರಾಗಲಿ, ನಮ್ಮ ಮಾಜಿ ಅಧ್ಯಕ್ಷರಾಗಲಿ, ನಮ್ಮ ಊರಿನ ನಮ್ಮ ಕಸ್ಟಮರ್ ಯಾರು ಇವಾಗ ಹಾಳಾಗ್ತಾ ಇದ್ದಾರೆ ಅವರು ನಮಗೆ ದೇವರು ಅಂತ ಅವ್ರು ಇಲ್ದೇ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅವರು ನಮಗೆ ಒಂದು ಉತ್ಸಾಹ ನೀಡಿ ನಾವು ಏನು ಒಂದು ಹಾಲು ಅಂದ್ಕೊಂಡಿದ್ದೀವೋ ಅದಕ್ಕೆ ತಿಂಗಳ ವರ್ಷ ಇನ್ನು ಜಾಸ್ತಿ ಉತ್ಪತ್ತಿ ಆಗ್ತಾ ಬಂದಿರೋದಕ್ಕೆ ತುಂಬ ಅವ್ರಿಗೂ ಧನ್ಯವಾದ ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮಾಡ್ಕೋದಕ್ಕೆ ಅವ್ರ ಧನ್ಯಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರು ಅವ್ರಿಗೆ ಒಂದು 2-3 ಕೋರಿಕೆಗಳನ್ನು ನಾವು ಏನಂತಂದರೆ, ನಾವು ಏಪ್ರಿಲ್ಲು ಮೇನಲ್ಲಿ ರಾಮಕೋಟಿ ಮುಗಿಸ್ತೀವಿ. ಅದಕ್ಕೆ ಅವ್ರಿಗೋಸ್ಕರ ಒಂದು ತಿಂಗಳು ಹಿಂದೆ ಆಗ್ತಾ ಇದ್ದೀವಿ. 20ನೇ ತಾರೀಕು ಏಪ್ರಿಲ್ನಿಂದ ಮೇ 20ನೇ ತಾರೀಕು ಅದಕ್ಕೆ ನಾವು ರಾಮಕೋಟೆ ಆ ಟೈಮ್ ಇಟ್ಕೋಬೇಕು ಅಂತ ಮಾಡ್ತೇವೆ. ಅಷ್ಟೊತ್ತಿಗೆ ನಮ್ಮ ರೋಡ್ನಿಂದ ನಾವೆಲ್ಲ ಇದು ಕ್ಲೀನ್ ಮಾಡಿ ಏನಿದು ಅಗಲ ಇದೆಯೋ ಇದಕ್ಕೆಲ್ಲಾನು CC ರೋಡ್ ಹಾಕ್ಲಿಕ್ಕೆ ಅವರು ಮೊದಲೇ ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನ ಅಷ್ಟು ಒಳಗಡೆ ಹಾಕೊಡ್ಬೇಕು ಅಂತ ಅವ್ರಿಗೆ ನನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾನೆ. ನಮ್ಮ ಪರವಾಗಿ, ನಮ್ಮ ಊರಿನ ಎಲ್ಲ ಭಕ್ತರ ಪರವಾಗಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ತದನಂತರ ಒಂದು 3 ಇದೆ. ಅದು ಮುಖ್ಯವಾಗಿ ನಮ್ಮೂರಿಗೆ ಒಂದು ಸೊಸೈಟಿ, ಆಮೇಲೆ ಒಂದು ವೆಟರ್ನರಿ ಹಾಸ್ಪಿಟ್ಲು, ಒಂದು ಸಮುದಾಯ ಭವನ, ಈ 3 ನಮಗೆ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಊರಿನವ್ರಿಗೆಲ್ಲವನ್ನು ಸಿದ್ದನಹಳ್ಳಿ, ನಮ್ಮ ಶ್ರೀನಿವಾಸ ನಗರ, ನಮ್ಮೂರಿಗೆ ಎಲ್ಲಾನು ನಾವು ಇದು ಉಪಯೋಗ ಮಾಡ್ಕೊಳ್ಳಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಈ ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದ ಅರ್ಪಿಸುತ್ತಾ ನಾವು 4 ಮಾತುಗಳನ್ನು ಮುಗಿಸುತ್ತೇನೆ.